ಹೆಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್. ಇವತ್ತು ನಾನು ನಿಮಗೆ MTR ಪುಳಿಯೋಗರೆ ಪುಡಿನ ಉಪಯೋಗಿಸ್ಕೊಂಡು ತುಂಬಾನೇ ರುಚಿಯಾಗಿ ಗೊಜ್ಜು ಹಾಗೇನೆ ರೈಸ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನ ಕೇವಲ ಒಂದು 15 ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬಹುದು. ಹಾಗೇನೆ 15 ದಿವಸ ಕೆಡೋದಿಲ್ಲ, ತುಂಬಾನೇ ಚೆನ್ನಾಗಿರುತ್ತೆ. ಲೇಟ್ ಮಾಡ್ತೀರಾ, ಈ ಪುಳಿಯೋಗರೆ ಗೊಜ್ಜನ್ನ ಹೇಗೆ ಮಾಡ್ಕೊಳ್ಳೋದು, ಸ್ಟೋರ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲನೇದಾಗಿ ನಾವು ಈ ಪುಳಿಯೋಗರೆ ಗೊಜ್ಜು ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ನಾವು ಪುಳಿಯೋಗರೆ ಪುಡಿನ ತಗೊಳ್ಬೇಕಾಗತ್ತೆ. ಮನೇಲಿ ಕೂಡ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸಿದೀನಿ. ಆ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ನ ಕೊಟ್ಟಿರ್ತೀನಿ, ಒಂದ್ಸತಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ನಾನಿಲ್ಲಿ ಪ್ಯಾಕೆಟ್ ಪುಳಿಯೋಗರೆ ಪುಡಿನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ನೋಡಿ ಈ ಬಟ್ಲಲ್ತಿನಲ್ಲಿ 1 ಬೌಲ್ ಆಗುವಷ್ಟು ಪುಳಿಯೋಗರೆ ಪುಡಿನ ತಗೊಂಡಿದ್ದೀನಿ. ಗ್ರಾಮ್ ಲೆಕ್ಕದಲ್ಲಾದ್ರೆ 150 ಗ್ರಾಮ್ ಆಗುವಷ್ಟು ಇರುತ್ತೆ. ಈಗ ನೆಕ್ಸ್ಟ್ ಆಗಿ ನಾವು ಹುಣಸೆಹಣ್ಣು ತಗೊಳ್ಬೇಕು. ಸುಮಾರಾಗಿ ಒಂದು ದೊಡ್ಡ ನಿಂಬೆ ಹಣ್ಣಿನ ಸೈಜ್ ನಷ್ಟು ನಾನಿಲ್ಲಿ ಹುಣಸೆಹಣ್ಣ ತಗೊಂಡಿದ್ದೀನಿ. ಗ್ರಾಮ್ ಲೆಕ್ಕದಲ್ಲಾದ್ರೆ ಒಂದು 45ರಿಂದ 50 ಗ್ರಾಮ್ನಷ್ಟು ಹುಣಸೆಹಣ್ಣು ಇರುತ್ತೆ. ಈಗ ಇದನ್ನ ನಾವು ನೆನೆಸಿ ಇಟ್ಕೊಳ್ಬೇಕು. ಒಂದು ಬೌಲಲ್ಲಿ ಹಾಕೊಂಡ್ಬಿಟ್ಟು ಅದರಲ್ಲಿ ಒಂದು 1/4 ಲೀಟರ್ ಆಗುವಷ್ಟು ಬಿಸಿ ನೀರನ್ನ ಸೇರಿಸ್ಕೊಂಡು ಒಂದು 10 ನಿಮಿಷ ನೆನೆಸಿ ಇಟ್ಕೊಳ್ಳಿ. 10 ನಿಮಿಷದಲ್ಲಿ ನೀವು ಬೇಕು ಅಂತಂದ್ರೆ ಬೇರೆ ಪ್ರಾಸೆಸ್ನ ಮಾಡ್ಕೊಳ್ಬಹುದು. ಒಂದು 10 ನಿಮಿಷ ನೆಂದಾದ ನಂತರ ಕೈಯಲ್ಲಿ ಚೆನ್ನಾಗಿ ಕಿವುಚ್ಬಿಟ್ಟು ಆ ರಸನ ತೆಗೆದು ಇಟ್ಕೊಳ್ಳಿ. ಈಗ ನೆಕ್ಸ್ಟ್ ಆಗಿ ನಾವು ಪುಳಿಯೋಗರೆ ಗೊಜ್ಜುಗೋಸ್ಕರ ಗ್ಯಾಸ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡು ಅದರಲ್ಲಿ 1 ಬೌಲ್ ಆಗುವಷ್ಟು ನಾವು ಎಣ್ಣೆ ಹಾಕೊಳ್ಬೇಕು. ನಾನಿಲ್ಲಿ ಕಡಲೆಕಾಯಿ ಬೀಜ ಎಣ್ಣೆ ತಗೊಂಡಿದ್ದೀನಿ. ಅದಾದ್ರೆ ನಮ್ಗೆ ತುಂಬಾನೇ ಚೆನ್ನಾಗಿರುತ್ತೆ. ನೀವು ಬೇಕಾದ್ರೆ ಬೇರೆ ಎಣ್ಣೆ ಸಹ ಉಪಯೋಗಿಸ್ಕೊಳ್ಬಹುದು. ನಾವ್ ಇದನ್ನ ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಎಣ್ಣೆ ಅನ್ನೋದು ಜಾಸ್ತಿನೇ ಹಾಕೊಳ್ಬೇಕು. ಆಗ್ಲೇ ನಮ್ಗೆ ಜಾಸ್ತಿ ದಿನ ಸ್ಟೋರ್ ಕೂಡ ಇರುತ್ತೆ, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈಗ ಇದಕ್ಕೆ 1 ಬೌಲ್ ಆಗುವಷ್ಟು ಕಡಲೆ ಬೀಜ ಕೂಡ ಹಾಕೊಂಡು ಕಡಿಮೆ ಉರಿನಲ್ಲಿ ಮಾತ್ರ ಒಂದು ಅರ್ಧ ಭಾಗ ಫ್ರೈ ಆಗೋ ತನಕ ಫ್ರೈ ಮಾಡಿ. ಈ ತರ ಒಂದು ಅರ್ಧ ಭಾಗ ಕಡಲೆ ಬೀಜ ಫ್ರೈ ಆಗಿದ ನಂತರ ಇದಕ್ಕೆ 1-2 ಸ್ಪೂನ್ ಆಗುವಷ್ಟು ಕಡಲೆಬೇಳೆ, 1-2 ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪುಳಿಯೋಗರೆ ಗೊಜ್ಜು ಪೂರ್ತಿಯಾಗಿ ಆಗೋ ತನಕನೂ ಅಷ್ಟೇ ಕಡಿಮೆ ಉರಿನಲ್ಲಿ ಮಾತ್ರ ಮಾಡ್ಕೊಳ್ಳಿ, ಚೆನ್ನಾಗಾಗತ್ತೆ. ಈ ರೀತಿ ನೋಡಿ ಅವೆರಡೂ ಸ್ವಲ್ಪ ಬಿಸಿ ಆಗಿದ ನಂತರ ಇದಕ್ಕೆ 1 ಟೀ ಸ್ಪೂನ್ ತುಂಬಾ ಸಾಸಿವೆ, ಅದೇ ತರನೇ ಒಂದು 20ರಿಂದ 25 ಈಗ ಒಣಮೆಣಸಿನಕಾಯಿನ ಹಾಕೊಳ್ಬೇಕು. ತುಂಬಾ ಖಾರ ಇದು, ಅದಕ್ಕೋಸ್ಕರ ನಾನು ಒಂದು 20ನ ಹಾಕೊಂಡಿದ್ದೀನಿ. ನೀವು ಖಾರಕ್ಕೆ ತಗಾಗೆ ಜಾಸ್ತಿನ ಹಾಕೊಳ್ಬಹುದು. ಆನಂತರ ಇದಕ್ಕೆ ಕರಿಬೇವಿನ ಸೊಪ್ಪು 1 ಬೌಲ್ ಆಗುವಷ್ಟು ಹಾಕೊಂಡಿದ್ದೀನಿ. ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಎಲ್ಲಾನು ಸಹ ಚೆನ್ನಾಗಿ ಗರಿ ಆಗೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು. ಈ ತರ ನೋಡಿ ಎಲ್ಲಾನು ಸಹ ನೀಟಾಗಿ ಫ್ರೈ ಆಗೋಗ್ಬಿಟ್ಟಿದೆ. ಕರ್ಬೇವಿನ ಸೊಪ್ಪು ಕೂಡ ನೀಟಾಗಿ ಗರಿಯಾಗಿ ಫ್ರೈ ಆಗಿದೆ. ಆನಂತರ ಇದಕ್ಕೆ ಒಂದು 3 ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಈ ರೀತಿ ಜಸ್ಟ್ ಕ್ರಶ್ ಮಾಡಿ ಹಾಕೊಳ್ಳಿ. ಒಟ್ಟು ತೆಗೆದಾಕ್ಬಿಟ್ಟು ಈ ರೀತಿ ಸ್ವಲ್ಪ ಕ್ರಶ್ ಮಾಡಿ ಹಾಕೊಳ್ಬೇಕು. ಪರ್ಸನಲ್ ಆಗಿ ನಮ್ಗೆ ಪುಳಿಯೋಗರೆ ಗೊಜ್ಜಿನಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಇದ್ರೆ ತುಂಬಾನೇ ಇಷ್ಟ ಆಗತ್ತೆ. ನಿಮ್ಗೆ ಬೇಡ ಅಂದ್ರೆ ನೀವು ಸ್ವಲ್ಪ ಕಡಿಮೆ ಆದ್ರೂ ಉಪಯೋಗಿಸ್ಕೊಳ್ಬಹುದು, ಏನು ತೊಂದರೆ ಇಲ್ಲ. ಈ ತರ ನೋಡಿ ಆ ಬೆಳ್ಳುಳ್ಳಿ ಕೂಡ ಚೆನ್ನಾಗಿ ಸ್ವಲ್ಪ ಗರಿ ಹಾಕ್ಬಿಟ್ಟು ಕಲರ್ ಚೇಂಜ್ ಆಗುತ್ತೆ ಲೈಟ್ ಆಗಿ. ಆಗ ಇದಕ್ಕೆ ನಾವು ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಹಿಂಗನ ಹಾಕೊಳ್ಬೇಕು. ಇದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಹಾಕದಿರಾದ್ರೂ ಮಾಡ್ಕೊಳ್ಬಹುದು. ಈಗ ಹಿಂಗನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಈಗ ಇದ್ರಲ್ಲಿ ನಾವು ತಗೊಂಡಿರೋ ಈ ಪುಳಿಯೋಗರೆ ಪುಡಿನ ಹಾಕೊಳ್ಬೇಕಾಗತ್ತೆ. ನಾನಿಲ್ಲಿ ಈ 1/4 kg ಪ್ಯಾಕೆಟ್ ಬರುತ್ತೆ ಅಲ್ವಾ, ಅದರಲ್ಲಿ ಅರ್ಧದಷ್ಟು ಪುಳಿಯೋಗರೆ ಪುಡಿನ ತಗೊಂಡಿದ್ದೀನಿ. 12 ರೂಪೀಸ್ ಪ್ಯಾಕೆಟ್ಸ್ ಆದ್ರೆ ನಮ್ಗೆ ಸುಮಾರಾಗಿ ಒಂದು 5ರಿಂದ 6 ಪ್ಯಾಕೆಟ್ ಆಗುವಷ್ಟು ಬೇಕಾಗತ್ತೆ, ಅಥವಾ ಜಾಸ್ತಿ ಆದ್ರೂ ಹಾಕೊಳ್ಬಹುದು. ಪುಳಿಯೋಗರೆ ಪುಡಿ ಸ್ವಲ್ಪ ಜಾಸ್ತಿ ಆದ್ರೂ ಹಾಕೊಳ್ಬಹುದು, ಏನು ತೊಂದರೆ ಇಲ್ಲ. ಆನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದಾದ್ಮೇಲೆ ಇದಕ್ಕೆ ನಾವು ಫಸ್ಟ್ ತಗೊಂಡಿರೋ ಈ ಹುಣಸೆ ರಸನ ಹಾಕೊಳ್ಬೇಕಾಗತ್ತೆ. ಸ್ವಲ್ಪ ನಾವು ಮೊದಲು ತೆಳ್ಳಗೆನೆ ಮಾಡ್ಕೊಳ್ಬೇಕು, ಯಾಕಂದ್ರೆ ಅದು ಸ್ವಲ್ಪ ಕುದಿದಷ್ಟು ಸ್ವಲ್ಪ ಗಟ್ಟಿ ಆಗುತ್ತೆ, ಹಾಗೇನೆ ತಣ್ಣಗೆ ಆಗ್ತಾ ಇದ್ದಂಗೆ ಮತ್ತೆ ಗಟ್ಟಿ ಆಗ್ಬಿಡತ್ತೆ. ಹಾಗಾಗಿ ಸ್ವಲ್ಪ ನೀರ್ನ ಜಾಸ್ತಿನೇ ಹಾಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೇನೆ 1 ಟೀ ಸ್ಪೂನ್ ಆಗುವಷ್ಟು ಬೆಲ್ಲ ಕೂಡ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇನ್ ಸ್ವಲ್ಪ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ತುಂಬಾ ಗಟ್ಟಿಯಾಗಿತ್ತು ಅನ್ನೋದಾದ್ರೆ ಸ್ವಲ್ಪ ನೀರ್ನ ಸೇರಿಸ್ಕೊಳ್ಬೇಕು. ಅದೇ ನಿಮ್ಗೆ ತುಂಬಾ ತೆಳ್ಳಗಾಗೋಯ್ತು ಅನ್ನೋದಾದ್ರೆ, ನೀರ್ ಜಾಸ್ತಿ ಬಿತ್ತು ಅನ್ನೋದಾದ್ರೆ ಸ್ವಲ್ಪ ಈ ಪುಳಿಯೋಗರೆ ಪುಡಿನ ಹಾಕೊಳ್ಬೇಕಾಗತ್ತೆ. ಈ ರೀತಿ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಕುದಿಯೋ ತನಕ ಹಾಗೆ ಬಿಡಬೇಕು. ಕುದಿಯಕ್ಕೆ ಸ್ಟಾರ್ಟ್ ಆಗಿದ ನಂತರ ರುಚಿ ನೋಡ್ಕೊಂಡು ಉಪ್ಪು ಅಥವಾ ಖಾರ ಅಥವಾ ಹುಳಿ ಏನಾದ್ರೂ ಕಡಿಮೆ ಅಥವಾ ಹೆಚ್ಚು ಆಗಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಬಹುದು. ಹುಳಿ ಜಾಸ್ತಿ ಆದ್ರೆ ಮಾತ್ರ ಸ್ವಲ್ಪ ಖಾರ ಹಾಗೇನೆ ಉಪ್ಪನ್ನ ಹಾಕೊಂಡ್ರೆ ಸರಿ ಹೋಗುತ್ತೆ. ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುದಿಯಕ್ಕೆ ಸ್ಟಾರ್ಟ್ ಆಗಿದ ನಂತರ ಹೀಗೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 3 ನಿಮಿಷ ಹಾಗೆ ಬಿಟ್ಬಿಡ್ಬೇಕಾಗತ್ತೆ, ಫುಲ್ ಕಡಿಮೆ ಉರಿನಲ್ಲಿ. ಆಗ ನಮ್ಗೆ ನಾವು ಹಾಕಿರೋ ಎಣ್ಣೆ ಎಲ್ಲಾನು ಸಹ ಮೇಲಕ್ಕೆ ಬಿಟ್ಕೊಳ್ಳುತ್ತೆ. ಆಗ ನಮ್ಗೆ ಕಂಪ್ಲೀಟ್ ಆಗಿ ರೆಡಿ ಆಗಿರುತ್ತೆ ಅಂತ ಅಂದ್ಬಿಟ್ಟು ಅರ್ಥ. ಈ ರೀತಿ ನೋಡಿ ಒಂದು 3 ನಿಮಿಷ ಆದ್ಮೇಲೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನೀಟಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಸೊ ಕಂಪ್ಲೀಟ್ ಆಗಿ ನಮ್ಗೆ ಪುಳಿಯೋಗರೆ ಗೊಜ್ಜು ಅನ್ನೋದು ರೆಡಿ ಆಗ್ಬಿಟ್ಟಿದೆ. ಕನ್ಸಿಸ್ಟೆನ್ಸಿ ಕೂಡ ನಮ್ಗೆ ತುಂಬಾ ಗಟ್ಟಿಯಾಗಿಲ್ಲ, ಕರೆಕ್ಟ್ ಆಗಿದೆ. ಇದು ನಮ್ಗೆ ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೊಂದ್ ಚೂರು ಗಟ್ಟಿ ಆಗುತ್ತೆ ಅಷ್ಟೇನೆ, ಜಾಸ್ತಿ ಆಗೋದಿಲ್ಲ.
ಈಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಪೂರ್ತಿಯಾಗಿ ತಣ್ಣಗಾದ ನಂತರ ಮಾತ್ರ ಒಂದು 8 ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ರೆ ನಮಗೆ ಒಂದು 15 ದಿವಸ ಕೆಡೋದಿಲ್ಲ. ಒಂದು ವಾರ ಹೊರಗಡೆ ಇಟ್ಕೊಳ್ಬಹುದು. ಹಾಗೇನೆ ಇನ್ನೊಂದು 10 ದಿವಸ ನಾವು ಈ ಫ್ರಿಜ್ ನಲ್ಲಿ ಸ್ಟೋರ್ ಮಾಡ್ಕೊಳ್ಬಹುದು. ಯಾವುದೇ ಕಾರಣಕ್ಕೂ ಗೊಜ್ಜನ್ನ ಕೈಯಲ್ಲಿ ಟಚ್ ಮಾಡಬೇಡಿ. ಅದೇ ರೀತಿ ನೀರ್ ಅನ್ನೋದು ಬೀಳ್ಬಾರ್ದು ಗೊಜ್ಜಿಗೆ. ಇವೆರಡು ಆಗದಿರ ಇದ್ರೆ ತುಂಬಾನೇ ಚೆನ್ನಾಗಿ ಫ್ರೆಶ್ ಆಗಿರತ್ತೆ. ಸೊ ಅಷ್ಟೇ, ನೋಡಿದ್ರಲ್ವಾ ನಮ್ಗೆ ಪುಳಿಯೋಗರೆ ಗೊಜ್ಜನ್ನು ರೆಡಿ ಆಗ್ಬಿಟ್ಟಿದೆ. ಸೊ ಈಗ ಈ ಗೊಜ್ಜಿಗೆ ನಾನು ಸ್ವಲ್ಪ ಅನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 1 ಪ್ಲೇಟ್ ಆಗುವಷ್ಟು ಈ ರೈಸ್ ಮಾಡ್ಲಿಕ್ಕೆ 1 ಟೇಬಲ್ ಸ್ಪೂನ್ 1.5 ಟೇಬಲ್ ಸ್ಪೂನ್ ಅಷ್ಟು ಗೊಜ್ಜಾದ್ರೆ ಸಾಕಾಗತ್ತೆ. ಸೊ ನೋಡಿದ್ರಲ್ವಾ, ಅಷ್ಟೇ ನಮ್ಗೆ ಈ ಪುಳಿಯೋಗರೆ ಅನ್ನೋದು ರೆಡಿ ಆಗ್ಬಿಟ್ಟಿದೆ. ತುಂಬಾನೇ ಚೆನ್ನಾಗಿ ಬಂದಿದೆ. ಟೇಸ್ಟ್ ಮಾತ್ರ ಮಿಸ್ ಮಾಡದೆ ಟ್ರೈ ಮಾಡಿ. ಮಾಡಿದಾದ್ಮೇಲೆ ಹೇಗ್ ಬಂತು ಅಂತ ಮತ್ತಿದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಬರುವಂತ ಬೆಲ್ ಬಟನ್ ಆಕ್ಟಿವೇಟ್ ಮಾಡಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್ ನೀಲು ಕುಕಿಂಗ್.